ಫ್ರೆಂಡ್ಸ್, ಸುಮಂತ್ ಮುಲ್ಗಾಂವ್ಕರ್ ಅಂಥೇಳಿ ಒಬ್ಬರು ಲೈಫ್ ಮ್ಯಾಕ್ಸಿಮೈಸರ್. ಅವ್ರ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಇವರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದರು. ಮುಂದೆ ACC ಸಿಮೆಂಟ್ ಜಾಯ್ನ್ ಆದರು ಆ್ಯಸ್ ಎ ಫಸ್ಟ್ ಜಾಬ್. ದೆನ್ ಮೂವ್ ಟು ಟಾಟಾ. ಓಕೆ, ಒಬ್ಬರು ಲೈಫ್ ಮ್ಯಾಕ್ಸಿಮೈಸೇಷನ್ ಎಷ್ಟಾಗ್ಬೋದು ಅಂದರೆ, ಇಂಜಿನಿಯರ್ ಆಗಿ ಜಾಯ್ನ್ ಆದವರು ಓಕೆ ಇವತ್ತು ವೆನ್ ಹಿ ರಿಟೈರ್ಡ್ ಅಂದರೆ ಯಾವಾಗ ಅವ್ರದ್ದು ಕೊನೆ ಆಯಿತು, ಆವಾಗ ಹಿ ವಾಸ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ಟೆಲ್ಕೋ. ದೆನ್ ವೈಸ್ ಚೇರ್ಮನ್ ಆಫ್ ಟಾಟಾ ಸ್ಟೀಲ್. ಟಾಟಾ ಸ್ಟೀಲ್ ಏನು ದೊಡ್ಡ ಗ್ರೂಪ್ ಇದೆಯಲ್ಲ, ಅದರದ್ದು ವೈಸ್ ಚೇರ್ಮನ್. ಓಕೆ, ಆ್ಯಂಡ್ ಹಿ ವಾಸ್ ಅ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಫ್ ಮಾರುತಿ ಸುಜುಕಿ. Then he was member of the planning commission appointed by Government of India. He was on the advisory board of Ministry of Defence. More than this, right? Finally, because of his contribution to the country, not Tata Steel again or Tata Motors, ಅಷ್ಟೇ ಅಂತಲ್ಲ, contribution to the country, he was awarded Padma Bhushan. ಪದ್ಮಭೂಷಣ ಅವಾರ್ಡ್ ಅವ್ರಿಗೆ ಕೊಟ್ಟರು ಗೌರ್ಮೆಂಟ್ ಆಫ್ ಇಂಡಿಯಾದವರು. ನೋಡಿ, ಲೈಫ್ ಮ್ಯಾಕ್ಸಿಮೈಸೇಷನ್ ಇಂಜಿನಿಯರ್ ಆಗಿದ್ದವರು ಇಲ್ಲಿವರೆಗೆ ಬಂದರು, ರೈಟ್? ಆ್ಯಂಡ್ ಹೀ ಈಸ್ ದ ಒನ್, ಅವ್ರಿಗೆ ಚೀಫ್ ಆರ್ಕಿಟೆಕ್ಟ್ ಆಫ್ ಟಾಟಾ ಅಂತ ಹೇಳ್ತಾರೆ. ಚೀಫ್ ಆರ್ಕಿಟೆಕ್ಟ್ ಆಫ್ ಟಾಟಾ ಮೋಟರ್ಸ್ ಅಂತ ಹೇಳ್ತಾರೆ. ಯಾಕಂದರೆ ಹೀ ಟುಕ್ ಟಾಟಾ ಅನ್ನೋ ಕಂಪ್ನಿನ ಹೀ ಟುಕ್ ಇಂಟರ್ನ್ಯಾಷನಲಿ. ಜಗತ್ತಿನಲ್ಲೇ ಫೇಮಸ್ ಆಗಲಿಕ್ಕೆ ಅವರು ಒಬ್ಬರು ಕಾರ್ನರು. ಎಷ್ಟೋ ಜನ ಇದ್ದಾರೆ, ಬಟ್ ಅವರು ಒಬ್ಬರು ಕಾರ್ನರು. ಗೊತ್ತಾಯ್ತಾ? ರೈಟ್. ಸೊ ಇವ್ರ ಬಗ್ಗೆ ಒಂದು ಸ್ಟೋರಿ ಇದೆ, ಭಾಳ ಚೆನ್ನಾಗಿದೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಏನಪ್ಪ ಅಂದರೆ, ಇಂಥ ಮಹಾನ್ ವ್ಯಕ್ತಿ, ಒಂದು ಒಳ್ಳೆ ಮಹಾನ್ ಚೇತನ, ರೈಟ್, ಹೂ ಕಾಂಟ್ರಿಬ್ಯೂಟೆಡ್ ದ ಬೆಸ್ಟ್ ಟು ದ ಇಂಡಸ್ಟ್ರಿ. ಓಕೆ, ಇವರು ಟಾಪ್ ಎಕ್ಸಿಕ್ಯೂಟಿವ್ ಪೊಸಿಷನಲ್ಲಿರುವಾಗ ಎಲ್ಲರೂ ಕೂಡಿ ಮಧ್ಯಾಹ್ನ ಲಂಚ್ ಮಾಡ್ತಾರೆ. ಇಂಡಸ್ಟ್ರಿಯಲ್ಲಿ ಒಂದು ಲಂಚ್ ಟೈಮ್ ಅಂತ ಇರುತ್ತೆ, ಆ ಲಂಚ್ ಟೈಮ್ನಲ್ಲಿ ಲಂಚ್ ಮಾಡ್ತಿರ್ತಾರೆ. ಬಟ್ ಎವ್ರಿ ಟೈಮ್ ಯಾವಾಗ ಲಂಚ್ ಟೈಮ್ ಬರುತ್ತೆ, ಆವಾಗ ಇವರು ಕಾರ್ ತೊಗೊಂಡು ಹೊರಗಡೆ ಹೋಗ್ಬಿಡ್ತಿದ್ರಂತೆ. ಲಂಚ್ ಇವ್ರ ಜೊತೆ ಎಲ್ಲರ ಜೊತೆ ಲಂಚ್ ಕೂತ್ಕೊಳ್ತಿದ್ದಿಲ್ಲಂತೆ, ಅಲ್ಲಿ ಕಾರ್ ತೊಗೊಂಡು ಹೊರಗಡೆ ಹೋಗ್ಬಿಡ್ತಿದ್ರಂತೆ. ಸೊ ನ್ಯಾಚುರಲಿ ನೋಡಿ, ಮನುಷ್ಯ ಇದ್ದಲ್ಲಿ ಗಾಸಿಪ್ ಬರೋದೆ. ಓಕೆ, ಏನೇನೋ ಡಿಸ್ಕಷನ್ನು. ಏನು ಡಿಸ್ಕಷನ್ ಆಗ್ತಾಯಿತ್ತಂದರೆ, ಮೋಸ್ಟ್ಲಿ ಇವರು ಹೊರಗಡೆ 5 ಸ್ಟಾರ್ ಹೋಟೆಲಲ್ಲಿ ಹೋಗಿ ಏನಾದರೂ ಊಟ ಮಾಡ್ತಿರ್ಬೋದು. ಆ 5 ಸ್ಟಾರ್ ಹೋಟೆಲಲ್ಲಿ ಡೀಲರ್ಸ್ ಏನಾದರೂ ಇವ್ರನ್ನ ಸ್ಪಾನ್ಸರ್ ಮಾಡ್ತಾ ಇರ್ಬೋದು. ಅದಕ್ಕೆ ಮಧ್ಯಾಹ್ನ ಲಂಚ್ ಆದ ತಕ್ಷಣ, ಲಂಚ್ ಟೈಮ್ ಆದ್ಕೊಳ್ಳಿ ಕಾರ್ ತೊಗೊಂಡು ಹೋಗೇ ಬಿಡ್ತಾರೆ. ಸೊ ಹಿ ಮಸ್ಟ್ ಬಿ ಎಂಜಾಯಿಂಗ್ ಇನ್ ದ 5 ಸ್ಟಾರ್ ಹೋಟೆಲ್ ಅನ್ನೋದೊಂದು ಡಿಸ್ಕಷನ್, ರೂಮರ್ ಇತ್ತಂತೆ. ಬಟ್ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ, ದಿಸ್ ಈಸ್ ಅ ರೆಗ್ಯುಲರ್ ಆ್ಯಕ್ಟಿವಿಟಿ, ಸ್ವಲ್ಪ ದಿವಸ ಆದಮೇಲೆ ದೇ ವಾಂಟೆಡ್ ಟು ರಿಯಲಿ ಫೈಂಡ್ ಔಟ್ ದ ಟ್ರೂತ್. ಸತ್ಯವನ್ನು ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ ಅವ್ರನ್ನ ಫಾಲೋ ಮಾಡಿ ನೋಡಿದರೆ ನಿಮ್ಗೆ ಸರ್ಪ್ರೈಸ್ ಆಗುತ್ತೆ. ಸುಮಂತ್ ಮುಲ್ಗಾಂವ್ಕರ್ ಸರ್ ಏನಿದಾರಲ್ಲ, ಅವ್ರ ಕಾರು 5 ಸ್ಟಾರ್ ಹೋಟೆಲ್ ಕಡೆ ಮುಂದೆ ಇಲ್ಲ. ಅವ್ರ ಕಾರ್ ಇರೋದು ಒಂದು ಧಾಬಾ, ರೋಡ್ ಸೈಡ್ ಧಾಬಾ ಇರುತ್ತಲ್ಲ, ಆ ಧಾಬಾದ ಮುಂದೆ ಇರ್ತಿತ್ತಂತೆ. ಇವ್ರು ಏನು ಮಾಡ್ತಾರೆ ಇಲ್ಲ ಅಂದರೆ, ಪ್ರತಿ ದಿವಸ ಅಲ್ಲಿ ಹೋಗಿ ಧಾಬಾ ಹತ್ರ ಹೋದರೆ, ಯಾಕಂದರೆ ಮಧ್ಯಾಹ್ನ ಲಂಚ್ ಟೈಮ್ ಅಂದರೆ ಎಲ್ಲ ಟ್ರಕ್ ಡ್ರೈವರ್ಸು ಇವರು ಅಲ್ಲಿ ಬರೋ ಸಮಯ, ಅವರು ಬಂದು ಅಲ್ಲಿ ಊಟ ಮಾಡೋ ಸಮಯ, ಇವರು ಅಂಥ ದೊಡ್ಡ ಕಂಪನಿಯ ಟಾಪ್ ಎಕ್ಸಿಕ್ಯೂಟಿವ್ ಪೊಸಿಷನಲ್ಲಿದ್ದವರು ಅಲ್ಲಿ ಹೋಗಿ ಧಾಬಾ ಕಡೆ ಹೋಗಿ ಅಲ್ಲಿ ಅವ್ರ ಜೊತೆ ಕೂತ್ಕೊಂಡು ಟ್ರಕ್ ಡ್ರೈವರ್ಸ್ ಜೊತೆ ಅವರು ಊಟ ಮಾಡ್ತಿದ್ರಂತೆ. ಊಟ ಮಾಡ್ತಾ ಡಿಸ್ಕಷನ್ ಮಾಡ್ತಾ ಇದ್ರಂತೆ, ಏನಾಗ್ತಾ ಇದೆ ಟ್ರಕ್ನಲ್ಲಿ, ಏನು ಬದಲಾವಣೆ ಬರಬೇಕು, ಹೊಸದು ಏನು ಮಾಡಬೇಕು, ಎಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ. ಆದರೆ ವೆನ್ ವಿ ಸಾಲ್ವ್ ಪ್ರಾಬ್ಲಮ್ಸ್, ದಟ್ ಬಿಕಮ್ಸ್ ಎ ಬಿಸ್ನೆಸ್. ಗೊತ್ತಾಯ್ತಾ? ಸರ್ವಿಸ್ ಲೀಡ್ಸ್ ಟು ಬಿಸ್ನೆಸ್, ರೈಟ್? ಸೊ ಅದಕ್ಕೆ ಇವರು ಅದನ್ನೆಲ್ಲ ಕೇಳ್ಕೊಳ್ತಾ ಇದ್ರಂತೆ, ಏನು ಎಲ್ಲಿ ಬದಲಾವಣೆ ಬರಬೇಕು, ಏನು ತೊಂದರೆ ಆಗ್ತಾ ಇದೆ, ಹೊಡಿಯೋತ್ನಾಗ ಏನಾಗುತ್ತೆ, ಎಲ್ಲ ಮೈಲೇಜ್. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋದು ಮಾಡಿ ಕೊನೆಗೆ ವೆನ್ ಹಿ ಈಸ್ ಕನ್ವಿನ್ಸ್ಡ್, ಓಕೆ, ದಿಸ್ ಈಸ್ ವಾಟ್ ದ ಚೇಂಜ್ ದ್ಯಾಟ್ ವಿ ನೀಡ್ ಟು ಬ್ರಿಂಗ್ ಇನ್ ಅಂತ ಯಾವಾಗ ಕನ್ವಿನ್ಸ್ ಆಗ್ತಿತ್ತು, ಆವಾಗ ಹಿ ಈಸ್ ಟು ಕಮ್ ಬ್ಯಾಕ್ ಆ್ಯಂಡ್ ಡಿಸ್ಕಸ್ ವಿತ್ ಹಿಸ್ R&D ಡಿಪಾರ್ಟ್ಮೆಂಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಸೈನ್ ಡಿಪಾರ್ಟ್ಮೆಂಟ್, ದ್ಯಾಟ್ ದಿಸ್ ಈಸ್ ಮೈ ಇನ್ಪುಟ್ ಔಟ್ ಆಫ್ ಮೈ ಓನ್ ರಿಸರ್ಚ್. ಸೊ ಅದಕ್ಕೆ ಇದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಆ ಟ್ರಕ್ನಲ್ಲಿ ಬದಲಾವಣೆ ತರ್ತಿದ್ರಂತವ್ರು. ಸಚ್ ಎ ಗ್ರೇಟ್ ಮ್ಯಾನ್. ಓಕೆ, ಇದನ್ನ ಯಾಕೆಪ್ಪ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದರೆ, ಯಾವುದಾದ್ರೂ ದೊಡ್ಡ ವಿಷನ್ ಇದ್ದಾಗ ಚಿಕ್ಕದ್ರ ಬಗ್ಗೆ ಲಕ್ಷ್ಯನೇ ಬರೋದಿಲ್ಲ. ಸೊ ಲುಕ್ ಎಟ್ ಹಿಮ್, ಲೈಕ್ ಎಂಥ ದೊಡ್ಡದೊಂದು ಆ ಟಾಪ್ ಎಕ್ಸಿಕ್ಯೂಟಿವ್ ಇದ್ದವರು ಯಾರನ್ನಾದ್ರೂ ಕಳಿಸಿ ರಿಸರ್ಚ್ ಮಾಡಿ ಮುಗಿಸ್ಕೊಂಡು ಬಿಡ್ಬೋದಿತ್ತು. ಬಟ್ ಸ್ವಂತ ತಾವೇ ಹೋಗಿ ಯೂಸ್ ಟು ಡೂ ಇಟ್. ದ್ಯಾಟ್ ಈಸ್ ಎ ಕಮಿಟ್ಮೆಂಟ್, ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳೋದೇನು, ಹುಚ್ಚಿಡಿಬೇಕಂತ ಹೇಳಿ. ಯಾವಾಗ ಹುಚ್ಚಿಡಿತೈತಿ, ಅದ್ಯಾಕೆ ಕಿಚ್ಚಿರ್ತೈತಿ, ನೀವೆಲ್ಲ ಕೆಲಸ ಮಾಡೋಕ್ಕಾಗ್ತೈತಿ.
ಅದಕ್ಕೆ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡಾಗ ನಮ್ಮಲ್ಲಿರೋ ಕಿಚ್ಚು, ನಮ್ಮಲ್ಲಿರೋ ಹುಚ್ಚು ಸ್ವಲ್ಪ ಅದಕ್ಕೆ ಮತ್ತೆ ಸ್ಫೂರ್ತಿ ಸಿಗುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಮುಂದೆ ಏನಾಯ್ತಪ್ಪ ಅಂದರೆ, ಟಾಟಾದವರು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೂ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಅವ್ರನ್ನ ಸನ್ಮಾನಿಸ್ತು, ಅಷ್ಟು ಕಾಂಟ್ರಿಬ್ಯೂಷನ್. ಓಕೆ, ಬಟ್ ಟಾಟಾದವರು ದೇ ವಾಂಟೆಡ್ ಟು ಅವ್ರನ್ನ ರೆಕಗ್ನೈಸ್ ಮಾಡಬೇಕಾಗಿತ್ತು. ಯಾಕಂದರೆ ಸುಮಂತ್ ಮುಲ್ಗಾಂವ್ಕರ್ ಅವ್ರು ಏನು ಹೇಳ್ತಾ ಇದ್ರು ಅಂತಂದರೆ, ಏನು ಅವ್ರದ್ದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳ್ತಾ ಇದ್ರು ಅಂದರೆ, ವಿ ಆರ್ ನಾಟ್ ಬಿಲ್ಡಿಂಗ್ ಟ್ರಕ್ಸ್. ಅಂದರೆ ಅವ್ರ ತಮ್ಮ ಟೀಮಿಗೆ ಹೇಳ್ತಾ ಇದ್ರು, ಆ್ಯಸ್ ಎ ಲೀಡರ್ ಏನು ಹೇಳ್ತಾ ಇದ್ರು ಅಂದರೆ, ವಿ ಆರ್ ನಾಟ್ ಬಿಲ್ಡಿಂಗ್ ಟ್ರಕ್ಸ್, ವಿ ಆರ್ ಬಿಲ್ಡಿಂಗ್ ಆನ್ ಇಂಡಸ್ಟ್ರಿ, ಆನ್ ಇನ್ಸ್ಟಿಟ್ಯೂಷನ್ ವಿಚ್ ವಿಲ್ ಮೇಕ್ ಇಂಡಿಯನ್ಸ್ ಪ್ರೌಡ್. ನೋಡಿ ಎಂಥ ದೊಡ್ಡ ವಿಚಾರ. ವಿ ಆರ್ ನಾಟ್ ಬಿಲ್ಡಿಂಗ್ ಟ್ರಕ್ಸ್. ಹೌದಾ? ನೀವು ಅಷ್ಟು ತಂದು ವಿಚಾರ ಮಾಡೋಕೆ ಹೋಗ್ಬೇಡಿ. ನಾರ್ಮಲ್ ಮನುಷ್ಯ ಇದ್ದವನು ನಾವು ಎಲ್ಲಿ ಹೋಗ್ತೀನಿ ಅಂದರೆ ಟ್ರಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಹೋಗ್ತೀನಿ ಅಂತಾನೆ. ಬಟ್ ಸುಮಂತ್ ಮುಲ್ಗಾಂವ್ಕರ್ ಅಂತ ಶ್ರೇಷ್ಠ ವ್ಯಕ್ತಿಗಳು ಅವ್ರು ಏನು ವಿಚಾರ, ಅವ್ರ ವಿಷನ್ ಹೇಗಿರುತ್ತೆ, ವಿ ಆರ್ ನಾಟ್ ಬಿಲ್ಡಿಂಗ್ ಟ್ರಕ್ಸ್, ವಿ ಆರ್ ಬಿಲ್ಡಿಂಗ್ ಆನ್ ಇಂಡಸ್ಟ್ರಿ, ವಿ ಆರ್ ಬಿಲ್ಡಿಂಗ್ ಆನ್ ಇನ್ಸ್ಟಿಟ್ಯೂಷನ್, ಓಕೆ, ದ್ಯಾಟ್ ವಿಲ್ ಮೇಕ್ ಇಂಡಿಯನ್ಸ್ ಪ್ರೌಡ್. ನಮ್ಮ ಭಾರತೀಯರಿಗೆ ಪ್ರೌಡ್ ಫೀಲಿಂಗ್ ಬರುತ್ತೆ, ಅಂಥದ್ದು ನಾವು ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡ್ತಾ ಇದ್ದೇವೆ. ಸೊ ವರ್ಕ್ ಲೈಕ್ ದಟ್ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಗ್ರೇಟ್ ಲೀಡರ್ಸ್ ದೇ ಬಿಲ್ಡ್ ಇನ್ಸ್ಟಿಟ್ಯೂಷನ್ಸ್. ಅವರು ತೀರಿ ಹೋಗಿದ್ದವಾಗ ಅಂದರೆ 1 ಜುಲೈ 1989. ಈಗ ಎಷ್ಟೊಂದು 30 ವರ್ಷ ಆಮೇಲೆ ವಿ ಆರ್ ಅಗೇನ್ ರಿಮೆಂಬರಿಂಗ್ ಹಿಮ್, ಆ್ಯಂಡ್ ಟುಡೇ ಆಲ್ಸೋ ವಿ ಗೆಟ್ ಇನ್ಸ್ಪಿರೇಷನ್ ಫ್ರಮ್ ಹಿ ಸ್ಟೋರಿ. ಹಂಗಿರಬೇಕು ಲೀಡರ್ಸ್ ಅಂದ್ರೇನು. ಓಕೆ, ಇವನ್ ವೆನ್ ದೇ ಪಾಸ್, ಅಂದರೆ ಹೊರಗೆ ಹೋದ್ಮೇಲೆ, ಅವರು ಇಲ್ಲಿ ಜಗತ್ತಿನಿಂದ ಹೋದ್ಮೇಲೂ ದೇರ್ ಇಂಪ್ಯಾಕ್ಟ್ ವಿಲ್ ಬಿ ಆನ್ ದ ಯೂನಿವರ್ಸ್, ಇಂಪ್ಯಾಕ್ಟ್ ವಿಲ್ ಬಿ ಆನ್ ದ ಹ್ಯುಮ್ಯಾನಿಟಿ. ಗೊತ್ತಾಯ್ತಾ? ಸೊ ಮುಂದೆ ಟಾಟಾದವರು ದೇ ವಾಂಟೆಡ್ ಟು ಗಿವ್ ಎ ಟ್ರಿಬ್ಯೂಟ್. ಅದಕ್ಕೆ ಅವ್ರು ಏನು ಮಾಡಿದ್ರು, ಅವ್ರದ್ದೊಂದು ಹೊಸ ವೆಹಿಕಲ್ ಏನು ಬಂತು, ಟಾಟಾ ಸುಮೋ ಅಂತ ಏನು ಬಂತು, ರೈಟ್? ಅದಕ್ಕೆ ಸುಮೋ ಅಂದ ತಕ್ಷಣ ನಮಗೆ ಸುಮೋ ರೆಸ್ಲರ್ಸ್ ನೋಡ್ತೀವಿ ನಾವು, ಹಂಗಿಟ್ಟಿಲ್ಲ. ಅವ್ರು ಏನು ಮಾಡಿದ್ದಾರೆ, ಸುಮಂತ್ ಅಂತ ಏನಿದೆ ಅಲ್ಲ, SU ಫಸ್ಟ್ 2 ಶಬ್ದಗಳನ್ನು ತೊಗೊಂಡಿದ್ದಾರೆ, ಮುಲ್ಗಾಂವ್ಕರ್ ಅಂತ ಏನಿದೆ ಅಲ್ಲ ಸೆಕೆಂಡ್ MO ಅಂತ ತೊಗೊಂಡಿದ್ದಾರೆ, ಎರಡೂ ಸೇರಿಕೊಂಡು ಸುಮೋ ಅಂತ ಮಾಡಿದ್ದಾರೆ. ಟಾಟಾ ಸುಮೋ ಅಂತ ಅದಕ್ಕೆ ಹೆಸರಿಟ್ಟರು. ಅವ್ರಿಗೆ ಅದೊಂದು ಟ್ರಿಬ್ಯೂಟ್, ಅಂದರೆ ಅವ್ರಿಗೊಂದು ರೆಕಗ್ನಿಷನ್ ಆಫ್ ಹಿಸ್ ಸರ್ವಿಸ್ ಟು ಟಾಟಾ ಮೋಟರ್ಸ್. ರೈಟ್ ಮೈ ಡಿಯರ್ ಫ್ರೆಂಡ್ಸ್? ಸೊ ನಿಮಗೆ ಯಾಕಪ್ಪ ಇದನ್ನ ಹೇಳ್ತಾರೆ, ದಿಸ್ ಈಸ್ ಲೈಫ್ ಮ್ಯಾಕ್ಸಿಮೈಸರ್ ಅಂದರೆ ಹಿಂಗಿರ್ತಾರೆ, ರೈಟ್? ದೇ ಥಿಂಕ್ ಬಿಗರ್ ದ್ಯಾನ್ ದೆಮ್ಸೆಲ್ಸ್. ತಮ್ಗಿಂತ ದೊಡ್ಡದಾಗಿ ಏನಾದರೂ ವಿಚಾರ ಮಾಡ್ತಿರ್ತಾರೆ, ಉಳ್ಕಿದವರೆಲ್ಲ ತಮ್ಮದೇ ವಿಚಾರ ಮಾಡ್ತಿರ್ತಾರೆ. ಸೊ ಯು ಡಿಸೈಡ್ ವಾಟ್ ಯು ವಾಂಟ್ ಟು ಬಿ, ಆ್ಯಂಡ್ ಈಚ್ ಒನ್ ಆಫ್ ಯು ಹ್ಯಾವ್ ದ್ಯಾಟ್. ಓಕೆ, ಒಳಗಡೆ ಒಂದು ಫ್ಲೇಮ್ ಇದೆ, ಲೈಕ್ ದ್ಯಾಟ್ ಯು ಕ್ಯಾನ್ ಬಿಕಮ್ ಎ ಲೈಫ್ ಮ್ಯಾಕ್ಸಿಮೈಸರ್. ಓಕೆ, ಇಲ್ಲಿ ಏನು ಲೆಸನ್ಸು ಅಂತಂದರೆ, ಒನ್ ಈಸ್ ಹ್ಯಾವ್ ಬಿಗ್ ವಿಷನ್, ಎರಡನೇದು ಬಿ committed to yourself to do your best and stretch yourself and contribute the best to the humanity. Then have that attitude to contribute. Okay, ಆಮೇಲೆ ಇದನ್ನೆಲ್ಲ ಮಾಡ್ತಾ ಇರುವಾಗ, ಓಕೆ, ಪೀಪಲ್ ವಿಲ್ ಲಾಫ್ ಎಟ್ ಯು, ಪೀಪಲ್ ವಿಲ್ ಡೌಟ್ ಯು, ಪೀಪಲ್ ವಿಲ್ ಸೇ ಯು ಆರ್ ಎ ಮ್ಯಾಡ್ ಪರ್ಸನ್. ಸೊ ಅದಕ್ಕೆ ಡೋಂಟ್ ವರಿ ಅಬೌಟ್ ಪೀಪಲ್. ಏನಂತ ಹೇಳಿ, ಓಕೆ, ಸಬ್ಸೆ ಬಡ ರೋಗ್ ಕ್ಯಾ ಸೋಚೆಂಗೆ ಲೋಗ್, ಡೋಂಟ್ ವರಿ ಅಬೌಟ್. ಯಾವಾಗ ನಿನ್ನ ವಿಷನ್ ದೊಡ್ಡ ಇರುತ್ತೆ, ಓಕೆ, ಯಾರು ಏನು ಮಾತಾಡಿದ್ರು ಇದಿರೋದಿಲ್ಲ, ಸಂಬಂಧ ಇರೋದಿಲ್ಲ. ಯು ನೀಡ್ ಟು ಗೋ ಆನ್, ಯು ಶುಡ್ continue your journey, right? At the same time, build institutions which last long. At the same time, the best thing is, ಯಾವಾಗಿದ್ದೆಲ್ಲ ಮಾಡ್ತೀರಾ, ಅವಾರ್ಡ್ಸು, ರಿವಾರ್ಡ್ಸು, ರೆಕಗ್ನಿಷನು ತಾವೇ ಹುಡ್ಕೊಂಡು ಬರ್ತವೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈಚ್ ಒನ್ ಆಫ್ ಅಸ್ ವಿ ಹ್ಯಾವ್, ಓಕೆ, ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ, ಶಕ್ತಿ ಇದೆ ಒಳಗಡೆ, ಅದನ್ನು ಪ್ರಕಟ ಮಾಡಬೇಕು. ದ್ಯಾಟ್ ಈಸ್ ವಾಟ್ ಈಸ್ ಲೈಫ್. ಆ್ಯಂಡ್ ಯಾವಾಗ ಪ್ರಕಟ ಮಾಡ್ತೀರಾ, ಆವಾಗ ಹ್ಯುಮ್ಯಾನಿಟಿ ಗೆಟ್ಸ್ ಬೆನಿಫಿಟೆಡ್. ಸೊ ಅದಕ್ಕೆ ಈಚ್ ಒನ್ ಆಫ್ ಯು ಮ್ಯಾಕ್ಸಿಮೈಸ್ ಯುವರ್ ಲೈಫ್. ಸುಮಂತ್ ಮುಲ್ಗಾಂವ್ಕರ್ ಅಂತವರು, ದೇ ಆರ್ ದ ಇನ್ಸ್ಪಿರೇಷನ್ ಫಾರ್ ಅಸ್, ಆ್ಯಂಡ್ ಈಸ್ ಅ ಲೈಫ್ ಮ್ಯಾಕ್ಸಿಮೈಸರ್ಸ್. ಓಕೆ, ಸೊ ಆಲ್ ದ ಬೆಸ್ಟ್, ಡೂ ವೆಲ್, ಥಿಂಕ್ ಆನ್ ದೀಸ್ ಲೈನ್ಸ್. ಓಕೆ, ಏನು ಮಾಡಲಿಕ್ಕಾಗುತ್ತೆ ವಿಚಾರ ಮಾಡಿ. ಅಟ್ ದ ಸೇಮ್ ಟೈಮ್ ಕೀಪ್ ಯುವರ್ ಸೆಲ್ಫ್ ಸೇಫ್, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಓಕೆ, ಆ್ಯಂಡ್ ಲವ್ ಯು ಆಲ್.